ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಾಯಲ್ ರಂಬಲ್ ಬಗ್ಗೆ ಮಾತಾಡಬೇಕು. ಆಫ್ ಕೋರ್ಸ್ ರಾಯಲ್ ರಂಬಲ್ ಬಗ್ಗೆನೇ ಇನ್ನ ವಿಡಿಯೋಸ್ಗಳು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ರಾಯಲ್ ರಂಬಲ್ ನ ಡಬ್ಲ್ಯೂ ಅವರು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇಂಡಿಯನ್ ಆಪೋಲಿಸ್ ಅಲ್ಲಿ. ಅಂಡ್ ಕೆಲವೊಂದಷ್ಟು ಕಾಂಪಿಟೇಷನ್ಸ್ ಗಳನ್ನೂ ಕೂಡ ಇಟ್ಟಿದ್ದಾರೆ. ಮೊದಲನೇದಾಗಿ ನಮ್ಮ ರಿಯಾ ರಿಪ್ಲಿ ಅವರ ರೀತಿ ಮೇಕ್ ಓವರ್ ನ ಮಾಡ್ಕೊಂಡು ಬರಬೇಕು. ಅಂಡ್ ಗೆದ್ದವರಿಗೆ 300 ಹಂಡ್ರೆಡ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ $300 ಗಳನ್ನ ಪ್ರೈಸ್ ಆಗಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇಷ್ಟೆಲ್ಲ ಗೈಸ್ ರಾಯಲ್ ರಂಬಲ್ ನ ನೋಡೋದಕ್ಕೆ ಹೋಗ್ತಾ ಇದಾರಲ್ಲ ಆಡಿಯನ್ಸ್ ಗಳು, ಅವರು ತನಿಗ್ ಬೇಕಾದಂತಹ ಸೈನ್ ಬೋರ್ಡ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ತಗೊಂಡು ಹೋಗಬಹುದು. ಈ ರೀತಿ ಅವಕಾಶನು ಕೂಡ ಲೂಕಸ್ ಸ್ಟೇಡಿಯಂ ಅಲ್ಲಿ ಪ್ರೊವೈಡ್ ಮಾಡಲಾಗಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಯಾವ ರೀತಿನಾದ್ರೂ ಸೈನ್ ಬೋರ್ಡ್ ಗಳು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸ್ವಲ್ಪ ಯೋಚನೆ ಮಾಡಿ ಗಾಯ್ಸ್, 65,000 ಜನ ಎಲ್ಲರೂ ಕೂಡ ಸೈನ್ ಬೋರ್ಡ್ ಗಳನ್ನ ಇಟ್ಕೊಂಡು ರಾಯಲ್ ರಂಬಲ್ ಗೆ ಎಂಟ್ರಿನ ಕೊಟ್ರೆ ಆ ಒಂದು ಅಟ್ಮಾಸ್ಫಿಯರ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ನ ಟಿಕೆಟ್ ಸೆಲ್ಲಿಂಗ್ ಬಗ್ಗೆ. ಇಷ್ಟು ದಿನ ಡಬ್ಲ್ಯೂ ಅವರು 63,000 ಟಿಕೆಟ್ ಗಳನ್ನ ರಾಯಲ್ ರಂಬಲ್ ಗೆ ಸೇಲ್ಸ್ ಗೆ ಬಿಟ್ಟಿದ್ರು. ಅಂಡ್ ಈಗ ಸೀಟಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡಿ ಟೋಟಲ್ ಆಗಿ 66,508 ಟಿಕೆಟ್ ಗಳನ್ನ ಸೇಲ್ಸ್ ಗೆ ಇಟ್ಟಿದ್ರು. ಅಂಡ್ ಈಗಾಗಲೇ ಡಬ್ಲ್ಯೂ ಅವರು 65,668 ಟಿಕೆಟ್ ಗಳನ್ನ ಸೋಲ್ಡ್ ಔಟ್ ಮಾಡಿದ್ದಾರೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 840 ಟಿಕೆಟ್ ಗಳು ಮಾತ್ರ. ಸೊ ಇದು ಕೂಡ ಇಷ್ಟೊತ್ತಿಗೆ ಸೋಲ್ಡ್ ಔಟ್ ಆಗಿರುತ್ತೆ. ಲಿಟ್ರಲಿ ಗೈಸ್, 66,000 ಜನಗಳ ಮಧ್ಯೆ ಈ ಬಾರಿಯ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗುತ್ತೆ. ಸೊ ನಾನ್ ರಸಲ್ ಮೇನಿಯಾ ಹೈಯೆಸ್ಟ್ ಗೇಟ್ ಅಂತಾನೆ ಹೇಳ್ಬಹುದು ಈ ಬಾರಿಯ ರಾಯಲ್ ರಂಬಲ್. ಇದನ್ನ ಮಾತ್ರ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ದೊಡ್ಡದಾಗಿ ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ಅಷ್ಟೇ ದುಡ್ಡನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಲ್ ಗೋಲ್ಡ್ಬರ್ಗ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ವರ್ಷ ನಮ್ಮ ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್, ಗೋಲ್ಡ್ಬರ್ಗ್ ಅವರ ರಿಟೈರ್ಮೆಂಟ್ ಮ್ಯಾಚ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗೊತ್ತಿಲ್ಲ ಅವರು ಯಾವಾಗ ತನ್ನ ಲಾಸ್ಟ್ ಮ್ಯಾಚ್ ನ ಮಾಡ್ತಾರೆ ಅಂತ. ಐ ಥಿಂಕ್ ರಸಲ್ ಮೇನಿಯಾದಲ್ಲೇ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಗೋಲ್ಡ್ಬರ್ಗ್ ಅಂತ ಬಿಗ್ ನೇಮ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾದಲ್ಲೇ ಬುಕ್ ಮಾಡಬೇಕು. ಅಂಡ್ ಈಗ ನಮ್ಮ ಗೋಲ್ಡ್ಬರ್ಗ್ ಅವರು ಕೂಡ ತನ್ನ ಒಂದು ಮ್ಯಾಚ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಸಿಕ್ಕಾಪಟ್ಟೆ ಟ್ರೈನ್ ನ ಮಾಡ್ತಾ ಇದ್ದೀನಿ, ವರ್ಕೌಟ್ ಗಳನ್ನ ಮಾಡ್ತಾ ಇದ್ದೀನಿ ನನ್ನ ಆ ಒಂದು ಲಾಸ್ಟ್ ಮ್ಯಾಚ್ಗೆ ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ಒಂದು ಕಮೆಂಟ್ ನ ಮಾಡಿದ್ದಾರೆ. ಸೊ ಗೋಲ್ಡ್ಬರ್ಗ್ ಮಾತ್ರ ಸಿಕ್ಕಾಪಟ್ಟೆ ರೆಡಿ ಆಗ್ತಾ ಇದಾರಂತೆ ಅವರ ಮ್ಯಾಚ್ಗೆ. ಸೊ ಒಂದು ಕೂಡ ಬಾಚ್ ಆಗದೆ ಇರೋ ರೀತಿ ನಮ್ಮ ಗೋಲ್ಡ್ಬರ್ಗ್ ಅವರು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಏಜ್ ಸ್ಟೈಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಏಜ್ ಸ್ಟೈಲ್ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಆ ಒಂದು ವಿಚಾರ ಸ್ಪಾಯ್ಲ್ ಆಗಿತ್ತು, ನಾನು ಕೂಡ ತಿಳಿಸಿದ್ದೆ. ಅಂಡ್ ಈಗ ಡಬ್ಲ್ಯೂ ಅವರು ಕೂಡ ಆ ಒಂದು ವಿಚಾರನ ಸ್ಪಾಯ್ಲ್ ಮಾಡಿದ್ದಾರೆ. ರೀಸೆಂಟ್ ರಾಯಲ್ ರಂಬಲ್ ಇಂಟ್ರೋ ವಿಡಿಯೋದಲ್ಲಿ ನಮ್ಮ ಏಜ್ ಸ್ಟೈಲ್ ಅವರು ಕೂಡ ಡಬ್ಲ್ಯೂ ಅವರು ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇದ್ರ ಪ್ರಕಾರ ನಮ್ಮ ಏಜ್ ಸ್ಟೈಲ್ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮಗೆ ಅಫಿಷಿಯಲ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕರ್ಟ್ ಆಂಗಲ್ ಹಾಗೆ ಅಂಡರ್ಟೇಕರ್ ಅವರ ಬಗ್ಗೆ. ಇವರಿಬ್ರು ಕೂಡ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂದ್ರೆ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನೋಡೋದಕ್ಕೆ ಸಿಗೋದಿಲ್ಲ. ಬದಲಿಗೆ ರಾಯಲ್ ರಂಬಲ್ ನ ಅಟೆಂಡೆನ್ಸ್ ಅಲ್ಲಿ ಕರ್ಟ್ ಆಂಗಲ್ ಹಾಗೆ ಅಂಡರ್ಟೇಕರ್ ಅವರು ಕೂಡ ಪ್ರೆಸೆಂಟ್ ಆಗಿರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ನ ಫೈನಲ್ ಬೆಟ್ಟಿಂಗ್ ಆಡ್ಸ್ ಬಗ್ಗೆ. ರಾಯಲ್ ರಂಬಲ್ ನ ಬೆಟ್ಟಿಂಗ್ ಆಡ್ಸ್ ಅಪ್ಡೇಟ್ ಆಗಿದೆ. ಅಂಡ್ ಈ ಬಾರಿ ರಾಯಲ್ ರಂಬಲ್ ನ ಬೆಟ್ಟಿಂಗ್ ಆಡ್ಸ್ ಮತ್ತೊಮ್ಮೆ ನಮ್ಮ ಜಾನ್ಸಿನಾ ಅವರನ್ನ ಫೇವರ್ ಮಾಡ್ತಾ ಇದೆ. ನಮ್ಮ ಜಾನ್ಸಿನಾ ಅವರು ನಂಬರ್ 1 ಫೇವರೇಟ್ ಆಗಿದ್ದಾರೆ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ. ಜಾನ್ಸಿನಾ ಅವರ ಕೆಳಗಡೆ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಈ ಕಡೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನಮ್ಮ ಸ್ಟಾರಿಲ್ ಫೈರ್ ಅವರು ಇನ್ನೂ ಕೂಡ ಕ್ಲಿಯರ್ ಆಗಿದ್ದಾರೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಗೆಲ್ಲೋದಕ್ಕೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ಲ್ಯಾಡರ್ ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಬೆಟ್ಟಿಂಗ್ ಆಡ್ಸ್ ಹೇಳ್ತಾ ಇದೆ. ಅಂಡ್ DIY ಹಾಗೆ ಮೋಟರ್ ಸಿಟಿ ಮಷಿನ್ ಗನ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನಮ್ಮ DIY ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ. ಸೊ ಎಂಡಿಂಗ್ ಮೂಮೆಂಟ್ ಅಲ್ಲಿ ಏನಾದ್ರು ಬೆಟ್ಟಿಂಗ್ ಆಡ್ಸ್ ಏನಾದ್ರು ಮತ್ತೊಮ್ಮೆ ಚೇಂಜ್ ಆದ್ರೆ ನಾನು ಖಂಡಿತವಾಗ್ಲೂ ಕೂಡ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಅಂಡ್ ಬೆಟ್ಟಿಂಗ್ ಆಡ್ಸ್ ನಿಜವಾಗ್ಲೂ ಕೂಡ ರಾಯಲ್ ರಂಬಲ್ ಟೈಮ್ ಅಲ್ಲಿ ಸಖತ್ತು ಆಕ್ಯುರೇಟ್ ಆಗಿರುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ದ ಫೈನಲ್ ಬಾಸ್ ದ ರಾಕ್ ಅವರ ಬಗ್ಗೆ. ರಾಕ್ ಅವರು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇದಕ್ಕೆ ನಾನು ನನ್ನ ಫೈನಲ್ ಆನ್ಸರ್ ನ ಕೊಡ್ತಾ ಇದ್ದೀನಿ. ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ರಾಕ್ ಅವ್ರನ್ನ, ಎಕ್ಸ್ಪೆಕ್ಟ್ ಮಾಡಬಾರ್ದಾ, ಎಕ್ಸ್ಪೆಕ್ಟೇಷನ್ಸ್ ನ ಎಷ್ಟು ಇಟ್ಕೋಬಹುದು ಅಂತಾನು ಕೂಡ ನಾನು ಇವತ್ತು ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ಗೈಸ್, ಎಲ್ಲರೂ ಕೂಡ 100% ಹೋಪ್ ನ ಇಟ್ಕೊಳ್ಳಿ, ರಾಕ್ ಅವರು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ರಾಯಲ್ ರಂಬಲ್ ಮ್ಯಾಚ್ ಅಲ್ಲಾದ್ರೂ ಬರಬಹುದು, ಒಟ್ನಲ್ಲಿ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ರಾಕ್ ಅವರ ದರ್ಶನ ನೋಡೋದಕ್ಕೆ ಸಿಗುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ನ ಖಂಡಿತವಾಗ್ಲೂ ಇಟ್ಕೊಳ್ಳಿ. ಯಾಕಂದ್ರೆ ಡಬ್ಲ್ಯೂ ಅವರೇ ಟೀಸ್ ಮಾಡ್ತಾ ಇದ್ದಾರೆ, ನೆಟ್ಫ್ಲಿಕ್ಸ್ ಅವರು ಕೂಡ ಟೀಸ್ ಮಾಡ್ತಾ ಇದ್ದಾರೆ, ಟ್ರಿಪಲ್ ಎಚ್ ಅವರು ಕೂಡ ಟೀಸ್ ಮಾಡ್ತಾ ಇದ್ದಾರೆ. ಬಿಗ್ ಸರ್ಪ್ರೈಸಸ್ ಗಳು ಕಾದಿತ್ತು ಅಂತ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಕಿಕ್ ಆಫ್ ಶೋಗೆ ಬಂದಾಗ ಯಾವುದೋ ಒಂದು ಮ್ಯೂಸಿಕ್ ಸಡನ್ ಆಗಿ ಪಾಪ್ ಆಗುತ್ತೆ. ಅಂಡ್ ಅದು ಪ್ರಾಬಬ್ಲಿ ನಮ್ಮ
ಫೈನಲ್ ಬಾಸ್ ಅವರ ಮ್ಯೂಸಿಕ್ ಆಗಿರುತ್ತೆ ಅನ್ಸುತ್ತೆ. ಸೊ ಆ ರೀತಿ ಒಂದು ಗ್ಲಿಮ್ಸು ಹಂಗೆ ಪಾಪ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ ರಾಕ್ ಅವ್ರನ್ನ ಪ್ರೋಮೋಸ್ ಗಳಲ್ಲಿ ಯೂಸ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ರಾಕ್ ಅವರು ನಮಗೆ 100% ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ರಾಯಲ್ ರಂಬಲ್ ನ ಗೇಮ್ ಚೇಂಜರ್ ಆಗಿ ನಮಗೆ ರಾಕ್ ಅವರು ನೋಡೋದಕ್ಕೆ ಸಿಗಬಹುದು. ಅಂಡ್ ನಮ್ಮ ರಾಕ್ ಅವರೇ ನೆಟ್ಫ್ಲಿಕ್ಸ್ ಅಲ್ಲಿ ಮುಗಿದ್ಮೇಲೆ NXT ಗೆ ಬಂದು ಹೇಳಿದ್ರು, ನಾನು ರಸಲ್ ಮೇನಿಯಾ ತನಕ ಕೊಡುವಂತಹ ರೈಡ್ ನ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿ ಅಂತ. ನೋಡೋಣ ಗೈಸ್ ಯಾವ ರೀತಿ ರೈಡ್ ನ ನಮ್ಮ ರಾಕ್ ಅವರು ರಾಯಲ್ ರಂಬಲ್ ಇಂದ ಪ್ರಾರಂಭ ಮಾಡ್ತಾರೆ ಅಂತ. ಲಿಟರಲಿ ಗೈಸ್ ನಾನಂತೂ ನಂಬಿದ್ದೀನಿ 100% ರಾಕ್ ಅವರು ಬಂದೇ ಬರ್ತಾರೆ ಅಂತ. ಅಂಡ್ ನೀವು ಕೂಡ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ಕಾಯ್ತಾ ಇರಿ. ನಾಳೆ ನಮಗೆ ಫೈನಲ್ ಬಾಸ್ ರಾಕ್ ಅವರ ಎಂಟ್ರಿ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಹೇಗಾದ್ರೂ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. See you guys in my next video.